ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರಿ. ಜೈ ಭಾರತ್ ಸೇನಾ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಗಜಾನನ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಅದೇ ರೀತಿ ನಾವು ಈ ಗಣೇಶ ಉತ್ಸವದ ನಿಮಿತ್ತವಾಗಿ ನಮ್ಮಲ್ಲಿ ವಿವಿಧ ತರಹದ ಪಂದ್ಯಗಳನ್ನು, ವಿವಿಧ ತರಹದ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಂತ ರಂಗೋಲಿ ಸ್ಪರ್ಧೆ ಒಂದು ಏರ್ಪಡಿಸಿಕೊಂಡಿದ್ದೇವೆ. ಅದರಲ್ಲಿ ಈಗ ನಾವು ರಂಗೋಲಿ ಸ್ಪರ್ಧೆ ಆಯಿತು, ಮ್ಯೂಸಿಕಲ್ ಚೇರ್ ಆಯಿತು. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಯಾವ್ಯಾವ ಸ್ಪರ್ಧೆಗಳು ಅವಕ್ಕೆಲ್ಲಾನು ಸ್ವಲ್ಪ ಬೆಳಕಿಗೆ ಬರಲಿ. ಹಲವಾರು ವರ್ಷಗಳಿಂದ ನಾವು ಈ ಗಣೇಶ ಉತ್ಸವವನ್ನು ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಗಣೇಶ ವಿಸರ್ಜನೆಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಭಾರತೀಯ ಸಂಪ್ರದಾಯ ಪ್ರಕಾರ ವಾದ್ಯ ಮೇಳಗಳನ್ನು ಜೊತೆಗೆ ನಾವು ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ. ಎಲ್ಲ ಹಿರಿಯರು ಹಾಗೂ ಗೆಳೆಯರು ಅಷ್ಟು ಒಗ್ಗಟ್ಟಿನಿಂದ ಕೂಡಿ ನಾವು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿ ಮಾಡ್ತಾ ಇದ್ದೀವಿ. ಹೀಗೆ ಇದೇ ರೀತಿ ಮುಂದೆ ಕೂಡ ಯಶಸ್ವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಈ ಬಡಿಗೇರಗಲ್ಲಿ ಹಾಗೂ ಜೈ ಭಾರತ್ ಸೇನಾ ಎರಡೂ ಸಹಯೋಗದೊಂದಿಗೆ ಈ ಗಜಾನನ ಉತ್ಸವ ಕಮಿಟಿ ಹಲವಾರು ವರ್ಷಗಳಿಂದ ಇಟ್ಕೋತಾ ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಗಜಾನನ ಉತ್ಸವ ಕಮಿಟಿ ಹಾಗೂ ಸಂಘಟನೆಯವರು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹಿಂದೂ ಯಾವಾಗೂ ಇನ್ನಿತರ ವೇಸ್ಟ್ ಆದಂತ ಖರ್ಚು ಮಾಡಿಲ್ಲ. ಇವು ಧಾರ್ಮಿಕವಾದಂತ ವಾದ್ಯಗಳನ್ನ ಮೊದಲಿಂದ ಏನು ಹಿರಿಯರು ಇಟ್ಕೊತ ಬಂದಾರಲ್ಲ ಆ ವಾದ್ಯಗಳನ್ನಷ್ಟ ನಾವು ತಗೊಂಡು ಬಂದು ಗಣಪನ ಹಚ್ಕೊಟ್ಟಿವು. ಈ ಅಲ್ವಿ ಆಗಲಿ DJ ಇವು ಎಂದೂ ಯಾವಾಗೂ ನಾವು ಹಚ್ಚಿಲ್ಲ. ಇದೊಂದು ವಿಶೇಷವಾದಂತ ಈ ಓಣಿಯ ಒಂದು ವಿಶೇಷತೆ ಎಲ್ಲ ಹಿರಿಯರದು. ಸಂತ ಮಹಾರಾಜರ ಭಜನಿ, ಕರಡಿ ಮಜಲು ಮತ್ತು ಈ ವರ್ಷ ನಾವು ಲೇಡೀಸ್ ಡೋಳ ಎಲ್ಲ ಹಿಂದಿಂದ ಧಾರ್ಮಿಕ ಏನು ಅದಾವಲ್ಲ ಇಂಥವಷ್ಟ ತೊಗೊಂಬಂದು ನಾವು ಗಣಪನ ವಿಸರ್ಜನೆ ಮಾಡೋದು ಒಂದು ನಮ್ಮ ಓಣಿ ವಿಶೇಷತೆ ಇದೆ. ಮುಧೋಳ ನಗರದಲ್ಲಿ ವಿಶೇಷವಾಗಿ ಜೈ ಭಾರತ್ ಯುವಕ ಸಂಘದ ಗಜಾನನೋತ್ಸವದ ಕಮಿಟಿಯವರು ಎಲ್ಲ ಹಿರಿಯರ ಜೊತೆಗೂಡಿ ಎಲ್ಲ ಯುವಕರು, ಅದರ ಜೊತೆಗೆ ಮಹಿಳೆಯರು, ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಜ್ಞಾಪಕ ಶಕ್ತಿ, ರಸಪ್ರಶ್ನೆ, ಮ್ಯೂಸಿಕಲ್ ಚೇರು ಇಂಥವು ವ್ಯವಸ್ಥಿತವಾಗಿ ಆಯೋಜನೆಯನ್ನು ಮಾಡಿ ಮಕ್ಕಳಲ್ಲಿ ಒಂದು ಉತ್ಸಾಹ, ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಂಥ ಈ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಈಗಿನ ಪ್ರಾಚೀನತೆ ಜೊತೆಗೆ ಆಧುನಿಕತೆಯನ್ನು ಬೆರೆಸಿ ಬೆಳೆಯುವಂಥ ವ್ಯವಸ್ಥೆಯನ್ನು ಜೈ ಭಾರತ್ ಯುವಕ ಸಂಘದ ವತಿಯಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಜೈ ಭಾರತ್ ಯುವಕ ಸಂಘದ ಗಜಾನನೋತ್ಸವ ಕಮಿಟಿಯವರು ದೇಶೀಯ ವಾದ್ಯಗಳಿಗೆ ವಿಶೇಷವಾಗಿ ಒತ್ತನ್ನು ಕೊಟ್ಟು ಕಳೆದ 7-8 ವರ್ಷದಿಂದ ನಮ್ಮ ದೇಶೀಯ ವಾದ್ಯಕ್ಕೆ, ಯಾಕಂದ್ರೆ ದೇಶೀಯ ವಾದ್ಯದಲ್ಲಿ ಇರ್ತಕ್ಕಂಥ ಕಲೆಗಾರರನ್ನು ನಾವು ಗುರುತಿಸ್ಬೇಕು. ಈಗಿನ ಆಧುನಿಕ ಯುಗದೊಳಗೆ ಅಂಥವರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆಯನ್ನು ಈ ಮುಧೋಳ ನಗರದಲ್ಲಿ ಮಾಡಿದ್ದು ಯಾವುದಾದ್ರೂ ಗಜಾನನೋತ್ಸವ ಕಮಿಟಿ ಇದ್ದರೆ ಅದು ಜೈ ಭಾರತ್ ಯುವಕ ಸಂಘದ ಗಜಾನನೋತ್ಸವ ಕಮಿಟಿ. ಇವತ್ತಿನ ದಿವಸ ತಾವು ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಿರುವಂಥ ಯುವತಿಯರನ್ನು ನೋಡಿರಿ ನೀವು. ವಿಶೇಷವಾಗಿ ಆಸಕ್ತಿ ಕೊಟ್ಟು ತಮ್ಮದೇ ಆದಂಥ ಸ್ವಂತ ಖರ್ಚಿನಿಂದ ರಂಗೋಲಿಯನ್ನು ತೊಗೊಂಡು ಬಂದು ರಂಗೋಲಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಎಷ್ಟು ನಮ್ಮ ಮನೆಯೊಳಗೆ ಹಬ್ಬದ ವಾತಾವರಣ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ನಾವು ಸಾರ್ವಜನಿಕವಾಗಿಯೂ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡ್ಯಾರ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.